ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊಡಗಿನ ತಲಕಾವೇರಿಯಲ್ಲಿ 5 ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತದ ಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಾರಾಯಣ ಆಚಾರ್ ಕುಟುಂಬದವರಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂತದ್ದು. ರಕ್ಷಣಾ ಪಡೆ ಎನ್ಡಿಆರ್ಎಫ್ ನಿಂದ ಮತ್ತೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಮಣ್ಣಿನಡಿ 5 ಸಿಲುಕಿರುವಂತಹ ಶಂಕೆಯಿಂದ ಶೋಧವನ್ನ ಮುಂದುವರಿಸಲಾಗಿದೆ. ಹೆಚ್ಚು ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಮೊದಲೇ ಅದು ಭೂಕುಸಿತ ಆಗಿರುವಂತಹ ಒಂದು ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಮತ್ತಷ್ಟು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಹಾಗೆ ಅಲ್ಲಿಗೆ ತಲುಪಬೇಕು ಅಂದ್ರೂ ಕೂಡ ಕಷ್ಟ ಇದೆ. ಸೊ ಹೀಗಾಗಿನೇ ಕಾರ್ಯಾಚರಣೆಗೆ ಅಡ್ಡಿಯಾಗಿರುವಂತದ್ದು. ಇಂದು ಕೂಡ ಸುರಿತಾ ಇದೆ ಧಾರಾಕಾರ ಮಳೆ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಮಳೆಯ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿತ್ತು ಕಾರ್ಯಾಚರಣೆ. ದುರಂತ ಸ್ಥಳಕ್ಕೆ ಇವತ್ತು ಸಚಿವ ಸೋಮಣ್ಣ ಅವರು ಭೇಟಿಯನ್ನ ನೀಡಲಿದ್ದಾರೆ. ನಿನ್ನೆ ರಾತ್ರಿ ಕತ್ತಲಾದ್ರಿಂದ ಶೋಧ ಕಾರ್ಯ ನಿಂತಿತ್ತು. ಇಂದು ಮಳೆ ನಡುವೆನೆ ಮತ್ತೆ ಶೋಧ ಕಾರ್ಯ ಮುಂದುವರಿಯಲಿದೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆ ಗುಡ್ಡ ಕುಸಿತ ಕಂಡಿರುವುದಕ್ಕೂ ಮೊದಲು ಯಾವ ರೀತಿಯಾಗಿತ್ತು ಆ ಒಂದು ಜಾಗ, ಆ ಒಂದು ಪ್ರದೇಶ ಯಾವ ರೀತಿಯಾಗಿತ್ತು ಅನ್ನೋದನ್ನ ತೋರಿಸ್ತಾ ಇದೀವಿ. ಗುಡ್ಡ ಕುಸಿತದ ನಂತರ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಕಂಪ್ಲೀಟ್ ಆಗಿ ಅಲ್ಲಿ ಆ ಮನೆಗಳು ಇದ್ವಾ, ಆ ಮನೆ ಇತ್ತ ಅನ್ನುವ ಪ್ರಶ್ನೆ ಮೂಡುವಂತಿದೆ ಆ ಜಾಗ. ಈಗ ನಿಮಗೆ ತೋರಿಸ್ತಾ ಇದೀವಿ ಎನ್ಡಿಆರ್ಎಫ್ ನ ಸಿಬ್ಬಂದಿ ಆ ಒಂದು ಜಾಗವನ್ನ ತಲುಪಲಿಕ್ಕೂ ಕೂಡ ಹರಸಾಹಸವನ್ನ ಪಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಗುಡ್ಡ ಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ತುಂಬಾ ಅಂದ್ರೆ ಕಾಲನ್ನ ಇಟ್ಟರು ಕೂಡ ಕೆಳಗೆ ಹೋಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ. ಯಾಕೆಂದ್ರೆ ಅಷ್ಟೊಂದು ಗಟ್ಟಿ ಇರೋದಿಲ್ಲ ಆ ಒಂದು ಜಾಗ. ಸೊ ಹೀಗಾಗಿ ಆ ಒಂದು ತಲುಪುವಂತ ಕೆಲಸ ಕೂಡ ಆಗ್ತಾ ಇದೆ. ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಎನ್ಡಿಆರ್ಎಫ್ ನ ಸಿಬ್ಬಂದಿ. ಅಲ್ಲಿ ಪ್ರಕೃತಿ ವಿಕೋಪದಿಂದ ಕೊಡಗು ಜಿಲ್ಲೆ ಸಾಕಷ್ಟು ಮಳೆಯಾಗಿ ತೊಂದರೆ ಆಗಿದೆ. ಭಾಗಮಂಡಲ ಸಮೀಪದಲ್ಲಿರ್ತಕ್ಕಂಥ ಬ್ರಹ್ಮಗಿರಿ ಬೆಟ್ಟ ಕುಸಿದಿದೆ. ಆರ್ಡಿಎಫ್ನವರು ಈಗಾಗಲೇ ಅಲ್ಲಿದ್ದಾರೆ. ಒಂದು ನಾರಾಯಣಾಚಾರ್ಯ ಅವರು ಪ್ರಧಾನ ಅರ್ಚಕರು, ಅವರು ಅಲ್ಲಿಂದ ಬರೋದಕ್ಕೆ ಒಪ್ಪಲಿಲ್ಲ. ಮತ್ತೆ 4 ದಿನಗಳ ಹಿಂದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ, ರೆವಿನ್ಯೂ ಕಂದಾಯ ಅಧಿಕಾರಿಗಳು ಹೋಗಿ ಜೊತೆಯಲ್ಲೇ ಇದು ಮಾಡಿ ಕೆಳಗಡೆ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಅರ್ಚಕರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. 5 ಜನ ಇವತ್ತು ಸ್ವಲ್ಪ ನಮಗೆ ಮಿಸ್ ಆಗಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಕ್ಷಣಕ್ಕೂ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ತರಿಸ್ಕೊಳ್ತಾ ಇದ್ದಾರೆ. ರೆಸ್ಕ್ಯೂ ಆಪರೇಷನ್ ಈಗಾಗಲೇ ಪ್ರಾರಂಭವಾಗಿದೆ. ಕೊಡಗಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, ಇವತ್ತು ಕೊಡಗಿನಲ್ಲಿ ಹೇಗಿದೆ ಪರಿಸ್ಥಿತಿ? ಖಂಡಿತವಾಗಿಯೂ ಪೃಥ್ವಿರಾಜ್, ಇವತ್ತು ಕೊಡಗಿನಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ 5 ಮಂದಿ ನಾಪತ್ತೆಯಾಗಿದ್ದಾರೆ. ಅದು ಪ್ರಮುಖವಾಗಿ ಬ್ರಹ್ಮಗಿರಿ ಬೆಟ್ಟ, ತಲಕಾವೇರಿಯ ಸಮೀಪದಲ್ಲಿರುವಂತಹ ಒಂದು ಬ್ರಹ್ಮಗಿರಿ ಬೆಟ್ಟದ ಗುಡ್ಡ ಕುಸಿತದಿಂದಾಗಿ 5 ಮಂದಿ ನಾಪತ್ತೆಯಾಗಿದ್ದಾರೆ. ಆ ಒಂದು ಸ್ಥಳಕ್ಕೆ ಇವತ್ತು ಕೊಡಗಿನ ಉಸ್ತುವಾರಿ ಸಚಿವರಾದಂತಹ ವಿ ಸೋಮಣ್ಣ ಅವರು ಹಾಗೂ ಸಂಸದ ಪ್ರತಾಪ್ ಸಿಂಹ ಅವರು ಭೇಟಿಯನ್ನು ನೀಡಲಾದರೆ ಸ್ಥಳೀಯ ಶಾಸಕರಾದಂತಹ ಕೆಜಿ ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಅವರ ಜೊತೆಯಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಎನ್ಡಿಆರ್ಎಫ್ ಕಾರ್ಯಾಚರಣೆಯನ್ನು ಸಹ ಪರಿಶೀಲನೆ ಮಾಡಲಿದ್ದಾರೆ. ಆದ್ರೆ ಆ ಸ್ಥಳವನ್ನ ತಲುಪೋದಕ್ಕೆ ಒಂದು ದೊಡ್ಡ ಮಟ್ಟದ ದುರ್ಗಮ ಹಾದಿಯಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಲಕಾವೇರಿಯ ಬಗಂಡೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ತಲಕಾವೇರಿವರೆಗೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೊದಲು ಅಲ್ಲಿಂದ ಬೋಟ್ ನಲ್ಲಿ ಹೋಗಬೇಕು. ಅದಾದ ನಂತರ ಸರಿಸುಮಾರು 7 ರಿಂದ 8 ಕಿಲೋಮೀಟರ್ ಕಾಲ ನಡೆದುಕೊಂಡೇ ಹೋಗಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇದು ಕಾರ್ಯಾಚರಣೆಗೆ ಸಾಕಷ್ಟು ರೀತಿಯಾದಂತಹ ಅಡ್ಡಿ ತಡೆ ಆಗ್ತಾ ಇದೆ. ಸದ್ಯಕ್ಕೆ 20 ಮಂದಿ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಮೈಸೂರು ಹಾಗೂ ಬೆಂಗಳೂರಿನಿಂದ ಬರ್ತಾ ಇರುವಂತಹ 40 ಮಂದಿ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಸಹ ಕಾರ್ಯಾಚರಣೆಯಲ್ಲಿ ಜೊತೆಯಾಗಲಿದ್ದಾರೆ. ಏನು ತಲಕಾವೇರಿಯ ಪ್ರಧಾನ ಅರ್ಚಕರಾದಂತಹ ನಾರಾಯಣ ಆಚಾರ್ ಅವರ ಕುಟುಂಬದ 5 ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಶೋಧ ಕಾರ್ಯವೂ ಸಹ ಈಗ ನಡೀತಾ ಇದೆ. ಅಧಿಕೃತವಾಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿಲ್ಲ. ಆದ್ರೆ 5 ಮಂದಿ ನಾಪತ್ತೆಯಾಗಿದ್ದಾರೆ. ಅವರನ್ನ ಗುಡ್ಡ ಕುಸಿಯುವ 3 ದಿನದ ಮುಂಚೆ ನಾವು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಅವರು ಭಾವನಾತ್ಮಕ ಸಂಬಂಧದಿಂದ ಅಲ್ಲೇ ಉಳಿದುಕೊಂಡಿದ್ರು. ಇದೀಗ ಈ ರೀತಿಯಾದ ಒಂದು ಘಟನೆ ನಡೆದಿದೆ ಅಂತ
ನೋವಿನ ಸಂಗತಿ ಅಂತ ಉಸ್ತುವಾರಿ ಸಚಿವ ಬಿ ಸೋಮಣ್ಣ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಕೊಡಗಿನಲ್ಲಿ ಸರಿಸುಮಾರು 40 ಕಡೆ ಗುಡ್ಡ ಕುಸಿತ ಆಗಿರುವಂತಹ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ಮತ್ತು ವಿದ್ಯುತ್ ಕಂಬಗಳು ಬಿದ್ದಿದೆ ಅವುಗಳ ಕಾರ್ಯಾಚರಣೆಯನ್ನು ಸಹ ಇವತ್ತು ಆರಂಭ ಮಾಡಲಾಗುತ್ತೆ. ಆ ಎಲ್ಲ ಕಾರ್ಯಾಚರಣೆಗೂ ಅಡ್ಡಿಯಾಗಿರುವಂತದ್ದು ನಿರಂತರವಾಗಿ ಸುರಿತಾ ಇರುವಂತಹ ಒಂದು ಮಳೆ. ಈ ಮಳೆ ನಿಂತರೆ ಮಾತ್ರ ಎಲ್ಲಾ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮಳೆ ನಿಲ್ಲುವ ವಿಚಾರದಲ್ಲಿ ಮಳೆ ನಿಲ್ಲುವ ತನಕ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಸಹ NDRF ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಪೃಥ್ವಿರಾಜ್, ಪುಟ್ಟಪ್ಪ, ಇನ್ನೊಂದ್ ಕಡೆ 40 ಕಡೆ ಗುಡ್ಡ ಕುಸಿತ ಆಗಿದೆ ಅಂತ ಹೇಳ್ತಾ ಇದ್ರಿ. ಈ ಪ್ರಕರಣವೂ ಕೂಡ ಸೇರಿದಂತೆ ಇನ್ನ ಉಳಿದ ಕಡೆ ಗುಡ್ಡ ಕುಸಿತ ಅಲ್ಲ, ಆ ಭೂ ಕುಸಿತ ಆಗಿದೆಯಲ್ಲ, ಅಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಿಲ್ವಾ ಜನರಿಗೆ? ಅವ್ರನ್ನೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡ್ಲಾಗಿತ್ತಾ ಮುಂಚೆನೆ? ಪೃಥ್ವಿರಾಜ್, ಗುಡ್ಡ ಕುಸಿತ ಅಂದ್ರೆ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿರುವಂತಹ ಸ್ಥಳಗಳಲ್ಲಿ ಸುಮಾರು 40 ಕಡೆ ಗುಡ್ಡ ಕುಸಿತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಅಪಾಯ ಆಗಿದೆ. ಅದನ್ನ ಹೊರತುಪಡಿಸಿದರೆ ಅಯ್ಯಪ್ಪ ಬೆಟ್ಟ ಮತ್ತು ಕೊಡಗಿನ ಕೇರಿ ಅಂತ ಏನಿದೆ ಆ ಒಂದು ಬೆಟ್ಟಗಳಲ್ಲೂ ಸಹ ಬಿರುಕು ಬಿಟ್ಟಿದೆ. ಅಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಉಸ್ತುವಾರಿ ಸಚಿವರು ಅಯ್ಯಪ್ಪ ಬೆಟ್ಟಕ್ಕೂ ಸಹ ಭೇಟಿಯನ್ನ ನೀಡ್ತೀನಿ, ಸಾಧ್ಯವಾದ್ರೆ ಅಲ್ಲಿರುವಂತಹ ಜನರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಸಹ ಈಗ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡಬೇಕಾದ್ರೆ ಅವರಿಗೆ ಕಾಳಜಿ ಕೇಂದ್ರವನ್ನ ತೆರೀಬೇಕು, ಪುನರ್ವಸತಿ ಕೇಂದ್ರಗಳನ್ನ ತೆರೀಬೇಕು. ಆ ಪುನರ್ವಸತಿ ಕೇಂದ್ರಗಳನ್ನ ತೆರೆಯುವಂತದ್ದು ಈಗ ಕೊಡಗು ಜಿಲ್ಲಾಡಳಿತಕ್ಕೆ ದೊಡ್ಡ ಮಟ್ಟದ ಸವಾಲಾಗಿದೆ. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರನ್ನೂ ಒಂದೇ ಕಡೆ ಇಡೋದಕ್ಕಾಗಲ್ಲ ಮತ್ತು ಬರುವಂತವರನ್ನ ಆಕ್ಸಿಜನ್ ಕಿಟ್ ನಲ್ಲಿ ಟೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಅವ್ರಿಗೆ ಏನಾದ್ರೂ ಪಾಸಿಟಿವ್ ಇದ್ರೆ ಅವರನ್ನ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ದೊಡ್ಡ ಸವಾಲುಗಳು ಇದೀಗ ಕೊಡಗು ಜಿಲ್ಲಾಡಳಿತಕ್ಕೆ ಎದುರಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಮಡಿಕೇರಿಯಲ್ಲಿ ಅದೃಷ್ಟಕ್ಕೆ 4 ಬಚಾವಾಗಿದ್ದಾರೆ. ಕಿರಂದಾಡು, ಪಾರಾಣೆ, ಮೋಹನ್ ಎಂಬುವರ ಮನೆ ಕುಸಿತ ಆಗಿರುವಂತದ್ದು. ಇಲ್ಲಿ ಅರ್ಚಕರ ಕುಟುಂಬ ನಾಪತ್ತೆ ಆಗಿರುವಂತದ್ದು, ಕಣ್ಮರೆ ಆಗಿರುವಂತದ್ದನ್ನ ತೋರಿಸ್ತಾ ಇದ್ವಿ. ಅವರ ಮನೆ ಸಂಪೂರ್ಣವಾಗಿ ಒಂದು ಭೂಕುಸಿತದ ಸಂದರ್ಭದಲ್ಲಿ ನಾಶವಾಗುವ